ಶಭಾಷ್ ಮಗನೇ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ರಂಗನಾಥ್ ಗೌಡ. ಇಂಡಸ್ಟ್ರಿನಲ್ಲಿ ಒಂದು ಹೊಸ ಕತೆ ಮತ್ತೆ ಫ್ಯಾಮಿಲಿ ವ್ಯಾಲ್ಯೂಸ್ ನ ಕುರಿತಾಗಿ ಒಂದು ಮೂವಿ ಬರ್ತಾ ಇದೆ, ದೇಸಾಯಿ ಅನ್ನುವಂಥ ಮೂವಿ. ಆ ಮೂವಿನಲ್ಲಿ 2 ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ನಟರು ನಮ್ಮ ಜೊತೆಗಿದ್ದಾರೆ. ಎಸ್, ಇವಾಗ ನಮ್ಮ ಜೊತೆಗೆ ನಟನ ಪ್ರಶಾಂತ್ ಅವರು ಇದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ಹೇಗಿದ್ದಾರೆ? ಫೈನ್, ಸೂಪರ್. ಎಸ್, ಅಂಡ್ ಬಜರಂಗಿ 2 ನಲ್ಲಿ ಆರಕ ಅಂತಾನೆ ಫೇಮಸ್ ಆಗಿದ್ದಾರೆ ಇವರು. ಸೊ ಎಸ್, ಅವನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಚೆಲುವರಾಜ್ ಅವರು ಚೆಲುವ ಅಂತ ಹೇಳಿ ಹೆಸರಿಟ್ಟಿದ ತಕ್ಷಣನೇ ಊರಲ್ಲಿ ಎಲ್ಲರೂ ಕೂಡ ಚೆಲುವ ಅಂತಾನೆ ಕರೀತಾರೆ. ಎಲ್ಲ ಚೆಲುವ ಅಂತಾನೆ ಕರೆಯೋದು. ಓಕೆ, ಬಟ್ ಈಗ ಅದು ತೆಲುಗು ತಮಿಳ್ಗೆ ಹೋಗಿ ಏನಾಗ್ಬಿಟ್ಟಿದೆ, ಸೆಲ್ವಾ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಚೆಲುವ ಅನ್ನೋ ತೆಗ್ಬಿಟ್ಟು ಓನ್ಲಿ ರಾಜ್ ಅಂತ ಇಟ್ಕೊಂಡು ಅಲ್ಲಿ ಆಕ್ಚುಲಿ ಸೆಲ್ವರಾಜ್ ಅಂತ ಹೇಳಿ ಜಾಸ್ತಿ ಜನ ಇರ್ತಾರಲ್ಲ, ಹಾಗಾಗಿ ಫ್ರಮ್ ಸ್ವಲ್ಪ ದಿನದಿಂದ ರಾಜ್, ಓನ್ಲಿ ರಾಜ್. ಓಕೆ, ಐ ಥಿಂಕ್ ಸ್ಟಾರ್ಟ್ ಆಗಿದ್ದನ್ನು ಕೂಡ ಕರಿಯರ್ ರಾಜ್ ಅವರ ಫ್ಯಾಮಿಲಿ ಜೊತೆಗೇನೆ ಆಗಿರೋದ್ರಿಂದ ಐ ಥಿಂಕ್ ರಾಜ್ ಅನ್ನೋದೆಲ್ಲ ಒಂದ್ ಕಡೆ ಒಂದು ಬಾಂಧವ್ಯ ಕನೆಕ್ಟ್ ಆಗ್ತದೆ. ಎಸ್, ಮೇನ್ ಆಗಿ ದೇಸಾಯಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಇವಾಗ ಇದ್ರಲ್ಲೂ ಕೂಡ ಒಂದು ವಿಲನ್ ಪಾರ್ಟಿ ಕೊಟ್ಟಿದ್ದಾರೆ, ನೆಗೆಟಿವ್ ಶೇಡ್ ಏನೇ ಇರುತ್ತೆ. ಮೇ ಬಿ ಅದು ಹೀರೋ ಆಗಕ್ ಬಂದ ವಿಲನ್ ಆಗ್ಬಿಟ್ಟ ಅನ್ನೋ ತರ ಏನಾದ್ರು ಅನ್ಸುತ್ತೆ ನಿಮ್ಗೆ? ಇಲ್ಲ ಸರ್, ನಾನು ಇಂಡಸ್ಟ್ರಿಗೆ ಹೀರೋ ಆಗ್ಬೇಕು, ವಿಲನ್ ಆಗ್ಬೇಕು ಅಂತ ಬಂದವನಲ್ಲ, ಕಲಾವಿದ ಆಗ್ಬೇಕು ಅಂತ ಬಂದವನು. ಸೊ ಆ ನಿಟ್ಟಿನಲ್ಲಿ ಇಲ್ಲಿವರೆಗೂ ನಾನು ಹಾಗೆ ಬಂದಿದ್ದೀನಿ. ಬಟ್ ಎಲ್ಲೋ ಒಂದ್ ಕಡೆ ಕಲಾವಿದ ಅನ್ನೋನು ಪಾಸಿಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕು, ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕು, ಸಪೋರ್ಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕು, ಹಾಸ್ಯಮಯವಾದಂತಹ ಪಾತ್ರಗಳನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಅನ್ನೋದ್ರಲ್ಲಿ ಈಗ ನಾನು ನೆಗೆಟಿವ್ ವಿಲನ್ ಕ್ಯಾರೆಕ್ಟರ್ಗಳಲ್ಲಿ ಇಲ್ಲಿವರೆಗೂ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಮಗೂ ಎಲ್ಲೋ ಒಂದ್ ಕಡೆ ಆಸೆ ಅನ್ನೋದು ಇದೆ, ಮನುಷ್ಯಂಗೆ ಇರುತ್ತಲ್ಲ. ಹೌದು. ಸೊ ಅದ್ರಲ್ಲಿ ಈಗ ನಾನು ಯಾಕೆ ನಾಯಕನಾಗಿ ಪ್ರಯತ್ನ ಪಡಬಾರ್ದು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದೀನಿ. ದೇವರ ಆಶೀರ್ವಾದ, ಜನರ ಆಶೀರ್ವಾದ ಮೇಲಾಗಿ ನೋಡೋಣ. ಓಕೆ, ಅಂಡ್ ಸರ್, ದೇಸಾಯಿ ಮೂವಿನಲ್ಲಿ ನಿಮ್ಮ ಒಂದು ಪಾತ್ರದ ಹೆಸರು ಮತ್ತೆ ಪರಿಚಯ. ಹೀರೋ ತಂದೆಯ ರೋಲು, ಮಕ್ಕಳ ಬಗ್ಗೆ ಒಂದಷ್ಟು ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂತ ಮನುಷ್ಯ. ಸೊ ಅದು ಒಬ್ಬ ಮಗ ಪೂರೈಸಲಿಲ್ಲ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಮನುಷ್ಯನ ಕತೆ. ಓಕೆ, ಸೊ ದೇಸಾಯಿ ಅಂದ ತಕ್ಷಣ ಮಗನ ಹೆಸರು ದೇಸಾಯಿ ಆಗಿರುತ್ತೆ. ಸೊ ನಿಮ್ಮ ಹೆಸರು ಮೇ ಬಿ ಏನೋ ಇರುತ್ತೆ, ಅದ್ರ ಜೊತೆಗೆ ದೇಸಾಯಿ ಅನ್ನೋದು ಆಡ್ ಆಗಿರುತ್ತೆ ಅನ್ಸುತ್ತೆ. ಓಕೆ, ಇತ್ತೀಚೆಗೆ ಸಿನಿಮಾಗಳಲ್ಲಿ ನಾವು ಜಾಸ್ತಿ ಫ್ಯಾಮಿಲಿ ವ್ಯಾಲ್ಯೂಸ್ ಗಳನ್ನ ನೋಡ್ತಾ ಇಲ್ಲ. ಅಂದ್ರೆ ಲೈಕ್ ಈ ಬೃಂದಾವನ ದರ್ಶನ್ ಸರ್ದು ಮೂವಿ ಏನ್ ಬಂದಿತ್ತು, ಆ ಮೂವಿನಲ್ಲಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ಗಳು, 2 ಕುಟುಂಬನ ಒಂದ್ ಮಾಡುವಂಥದ್ದು, ಅಥವಾ ಕುಟುಂಬಕ್ಕೆ ಮತ್ತೆ ಅದರ ಮೌಲ್ಯಗಳಿಗೆ ಜಾಸ್ತಿ ಬೆಲೆ ಕೊಟ್ಟು ಒಂದು ಮೂವಿ ಮಾಡುವಂಥದ್ದು. ಸೊ ಇದರಲ್ಲಿ ನಾಗಿರೆಡ್ಡಿ ಅವರು ಒಂದು ಒಳ್ಳೆ ಕಥೆನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿಯಾದಂತ ಎಲಿಮೆಂಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮೂವಿನಲ್ಲಿ? ಅಂದ್ರೆ ಒಂದು ಫ್ಯಾಮಿಲಿನಲ್ಲಿ ಇರಬೇಕಾದಂತ ಏನೇನು ತೊಂದರೆ, ತಾಪತ್ರೆ ಆಗಿರ್ಬೋದು, ಸುಖ ಸಂತೋಷ ಎಲ್ಲ, ಅಂದ್ರೆ ಆ ಭಾವನಾತ್ಮಕವಾಗಿ ಮಾತುಕತೆ ತಂದೆ ತಾಯಿ ಜೊತೆ, ಅಥವಾ ನನ್ನ ಮಗ ನನ್ನ ಜೊತೆ ಮಾತಾಡೋದು, ನಾವು ಚಿಕ್ಕಪ್ಪಂದ್ರು, ದೊಡ್ಡಪ್ಪಂದ್ರು, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲ ಇರುವಂತ ತುಂಬು ಕುಟುಂಬದ ಕತೆ ಒಂದು ವಿಭಿನ್ನ ಕಥಾಹಂದ್ರ ಇದೆ ಅಂತಾನೆ ಹೇಳ್ಬೋದು. ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಆ ದಿನಗಳನ್ನ ನೀವು ನೆನ್ಪು ಮಾಡ್ಕೊಂತೀರಾ ಅಂತ ಹೇಳಿದ್ರೆ, ಸೊ ಅವಾಗಿಗೂ ಇವಾಗಿಗೂ ಜೀವನ ಹೇಗಿದೆ, ಮತ್ತೆ ಮೂವಿಗೆ ಬಂದ ಮೇಲೆ ಯಾವ ರೀತಿಯಾದಂತ ಒಂದು ಬದಲಾವಣೆಗಳನ್ನ ನೋಡ್ತಾ ಇದ್ರು? ನಾನಾಗೆ ಅಂತೂ ಖಂಡಿತವಾಗ್ಲೂ ಇದ್ದೀನಿ. ನನ್ಗೇನು ಆ ತರ ಇದಿಲ್ಲ, ಬ್ಯಾರಿಯರ್ಸ್ ಇಲ್ಲ. ಈಗ ಸಿನಿಮಾದಲ್ಲಿ ಇದ್ದೀನಿ, ನಾನು ಹೈಫೈ ಆಗಿ ತೋರಿಸ್ಕೋಬೇಕಿಲ್ಲ. ಈಗ್ಲೂ ಚಡ್ಡೆ ಹಾಕೊಂಡು ನಂದೊಂದು ಉಲ್ಲಾಳ್ ಮೇನ್ ರೋಡಲ್ಲಿ ಹೋಟೆಲ್ ಇದೆ, ನಿಂತ್ಕೊಂಡು ಬಿರಿಯಾನಿನೂ ಮಾಡ್ತೀನಿ, ಸಪ್ಲೈ ಮಾಡ್ತೀನಿ, ಕ್ಲೀನಿಂಗು ಮಾಡ್ತೀನಿ, ಎಲ್ಲವೂ ಮಾಡ್ತೀನಿ. ಸೊ ನನ್ಗೆ ಆ ಥರ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇರೋದೇನಪ್ಪ ಅಂತ ಅಂದ್ರೆ, ನಾನು ಇರೋಂತಹ ಒಂದು ವೃತ್ತಿ ಜೀವನ, ಮತ್ತೆ ನಾನು ಮೊದಲಿದ್ದಂಥದ್ದು ನಮ್ಮ ತಂದೆ ಜೊತೆ ಕಾರ್ಪೆಂಟ್ರ್ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಅದಕ್ಕೂ ಸ್ವಲ್ಪ ಬದಲಾವಣೆ ಇದೆ. ಮತ್ತೆ ಈಗ ನನ್ನ ಆಲೋಚನೆಗಳು ದೊಡ್ಡದಾಗಿ ಬೆಳೆದಿದೆ. ಏನೋ ಒಂದು ಸಾಧಿಸ್ಬೇಕು ಅನ್ನೋ ಕುತೂಹಲ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಇದೆ. ಜೊತೆಯಾಗಿ ಮ್ಯಾನಿಫೆಸ್ಟೇಷನ್ ಅಂತ ನಾವೇನ್ ಹೇಳ್ತೀವಿ ಹೋಗ್ತಾ ಇದೆ. ಸೊ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಕೂಡ ಆಸೆ ಇರುತ್ತೆ ಸರ್, ನಾನು ಒಂದ್ಸರಿ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳಿದ್ರೆ ದೊಡ್ಡ ಮನೆಯವ್ರ ಜೊತೆಗೆ ಒಂದ್ಸರಿ ಆಕ್ಟ್ ಮಾಡ್ಬೇಕು ಅಂತ. ಸಾಲ ಚಿತ್ರಗಳಲ್ಲಿ ಆಕ್ಟ್ ಮಾಡ್ಕೊಂಡ್ಬಂದ್ರಿ. ಅಂಡ್ ಅವ್ರ ಹತ್ರ ಕಲ್ತಂತಹ ಮೌಲ್ಯಗಳು ಮತ್ತೆ ಆಕ್ಟಿಂಗ್ ಮೇಲೆ ಆಗ್ಲಿ ಅಥವಾ ಜೀವನದಲ್ಲೇನೇ ಆಗ್ಲಿ ಏನೇನಿದೆ ಜೀವನದಲ್ಲಿ ಅಂತ ಅಂದ್ರೆ ಹೇಗೆ ಪ್ರೀತಿನ ಕೊಡಬೇಕು ಅನ್ನೋದು. ಓಕೆ, ಇನ್ನ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಬಂದ್ರೆ ಅವ್ರಿಗಿರೋ ಅದ್ರ ಮೇಲಿರೋ ಭಕ್ತಿ, ಪ್ಯಾಷನ್, ರಕ್ತದಲ್ಲಿ ಇರುವಂತ ಶ್ರದ್ಧೆ. ಹೌದು. ಸೊ ಅಷ್ಟನ್ನು ನಾನು ನೋಡಿದೆ, ಅಳವಡಿಸ್ಕೊಳ್ತಾ ಇದ್ದೀವಿ.
ಅವ್ರ ರೇಂಜಿಗೆ ನಾವು ಆಗಲ್ಲ. ಅಂದ್ರೆ ದೊಡ್ಡ ಮನೆ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೋಸ್ಕರ ನಾನು ಆ ಒಂದು ಚಿಕ್ಕದಾಗಿ ಕೇಳಿದೆ ಏನ್ ಕಲಿತ್ರಿ ಅನ್ನೋದನ್ನ. ಅಂಡ್ ಸರ್ ನೀವು ಕೂಡ ಇತ್ತೀಚೆಗೆ ರಿಲೀಸ್ ಆದಂತ ಯುವ ಮೂವಿನಲ್ಲೂ ಕೂಡ ನಟನೆ ಮಾಡಿದೀರ. ಅದೊಂದು ಜನರೇಷನ್ ಗ್ಯಾಪ್ ಅಲ್ಲೂ ಕೂಡ ಬಂದಿರುವಂತ ಒಂದು ಹೊಸ ಕುಡಿ ಯುವರಾಜ್ ಕುಮಾರ್ ಅವರು. ಸೊ ಅವರ ಒಂದು ಡೆಡಿಕೇಶನ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅದ್ಭುತವಾದ ಡೆಡಿಕೇಶನ್. ಮತ್ತೆ ಪ್ರಿಪರೇಷನ್ ನಾನು ನೋಡಿದ್ದೆ ಹೇಗಿತ್ತು ಆನ್ ಸ್ಕ್ರೀನ್ ಅಂತ ಕೇಳಿ. ಇಲ್ಲ, ಇನ್ಫ್ಯಾಕ್ಟ್ ಟೇಕ್ ಮುಗಿದ ತಕ್ಷಣ ಓಡ್ ಬಂದು ಸರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತಂದ್ರು. ಸರ್ ನಾನು ಕೇಳಿದೆ, ಸರ್ ಥ್ಯಾಂಕ್ ಯು, ಬ್ಲೆಸ್ಡ್ ಬೈ ಯುವರ್ ವರ್ಡ್ಸ್ ಅಂತಂದ್ರೆ ಒಂದು ಹಗ್ ಮಾಡ್ಬೋದಾ ಅಂತ ಕೇಳಿದೆ. ಯಾಕಂದ್ರೆ ಆ ಒಂದು ಕುಟುಂಬದಿಂದ ಬಂದಿರುವಂತ ಹುಡುಗ ಬಂದು ಸರ್ ಸಖತ್ ಇಷ್ಟ ಆಯ್ತು ಸರ್, ಆನ್ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಿ ಅಂತ ಹೇಳಿ ಅದನ್ನ ಪುನೀತ್ ರಾಜ್ಕುಮಾರ್ ಸರ್ ಮಾಡೋರು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರಿ, ಏನ್ ಥಿಯೇಟ್ರಾ ಅಂತ ಕೇಳೋರು. ಅಂದ್ರೆ ಅದೇನೆ ಇನ್ನೊಂದು ವರ್ಷನ್ನು ಇವರು ಮಾತಾಡಿದಾಗ ನನಗೆ ಅನ್ಸಿದ್ದು ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡ್ಸೋದ್ರು, ಆ ಒಡನಾಟ ಅವೆಲ್ಲ ಒಂಥರ ಹೇಳೋದಕ್ಕ ಆಗೋದೇ ಇಲ್ಲ, ಅವಿಸ್ಮರಣೀಯ ಅಂತಾನೆ ಹೇಳ್ಬೋದು. ಎಸ್. ಅಂಡ್ ಸರ್, ಇವಾಗ ನಮ್ಮ ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಹೋದಾಗ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ, ಮತ್ತೆ ವಾಪಸ್ ಬರೋದಿಲ್ಲ ಅನ್ನೋದು ಕೆಲವೊಂದು ಕಂಪ್ಲೇಂಟ್ಸ್ ಗಳು ಇದ್ದೇ ಇದೆ. ಸೊ ಹೇಗಿದೆ ಆಪರ್ಚುನಿಟೀಸ್ ಇಲ್ಲೂ ಕರೀತಾ ಇದೆ ಮತ್ತೆ ಅಲ್ಲೂ ಕರೀತಾ ಇದೆಯಾ, ಅಥವಾ ಇನ್ ಕೇಸ್ ಅಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಗಳು ಬಂತು ಅಂತ ಹೇಳಿದ್ರೆ, ಬಿಕಾಸ್ ಫಿಸಿಕ್ ಇದೆ, ಪ್ರತಿಭೆ ಇದೆ, ಅಂಡ್ ಆ ಲುಕ್ಸು ಕೂಡ ಇದೆ, ಪ್ರತಿಯೊಂದನ್ನು ಕೂಡ ಹೇಳ್ ಮಾಡಿಸಿ ಇರೋ ತರ ಇರೋದ್ರಿಂದ ಇನ್ ಕೇಸ್ ಅಲ್ಲೇ ಸೆಟ್ಲ್ ಆಗ್ಬೇಕು ಅನ್ನೋ ಆಪ್ಷನ್ ಸಿಕ್ಬಿಟ್ರೆ ಅಲ್ಲೇ ಎದ್ಬಿಡ್ತೀರಾ ಮತ್ತೆ ವಾಪಸ್ ಬರ್ತೀರಾ ಹೇಗೆ ಅಂತ? ಇಲ್ಲ ಸರ್, ಆತರ ಹಂಗೆ ಇಲ್ಲ. ಕೆಲಸ ಎಲ್ಲಿ ಇರುತ್ತೆ ಅಲ್ಲಿಗೆ ಹೋಗ್ಲೇಬೇಕು ನಾವು. ಈಗ ಏನಾಗುತ್ತೆ ಅಂತ ಅಂದ್ರೆ ಫ್ಯಾಮಿಲಿ ಮತ್ತೊಂದು ಇನ್ನೊಂದು ಅಂತ ಅಂದಾಗ ನಾನು ಅದಕ್ಕೆ ಟೈಮ್ ಕೊಡ್ಲೇಬೇಕಾಗುತ್ತೆ, ನಾನು ಅಲ್ಲೇ ಇರೋದಿಕ್ಕಾಗಲ್ಲ. ಕೆಲಸ ಅಂತ ಬಂದಾಗ ಎಲ್ಲಿ ಕೆಲಸ ಕರೆಯುತ್ತೆ ಅಲ್ಲಿ ಖಂಡಿತವಾಗ್ಲೂ ಹೋಗೋವಂಥ ಜವಾಬ್ದಾರಿ ನಮ್ದಿರುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ 3-4 ಸಿನಿಮಾ ಅಲ್ಲೇ ಆಯ್ತು ಅಂತ ಅಂದಾಗ ನನಗೆ ಸ್ಕೆಡ್ಯೂಲ್ ಬ್ರೇಕ್ ಇದ್ದಾಗ ಬರ್ಬೋದು ಹೋಗ್ಬೋದು, ಬಿಟ್ರೆ ಇನ್ನು ಬರೋದಿಕ್ಕಾಗಲ್ಲ. ಇನ್ ಕೇಸ್ 3-4 ಸಿನಿಮಾ ಅಲ್ಲಿದ್ದು ಇಲ್ಲೂ ಒಂದು 3-4 ಸಿನಿಮಾ ಇದ್ದು ಅಂದ್ರೆ ನಾನು ಎರಡೂ ದೋಣಿಯಲ್ಲೂ ನಾನು ಕಾಲಿಡ್ಲೇಬೇಕಾಗುತ್ತೆ. ಸೊ ಹಂಗ್ ಮರೆಯಕ್ಕಾಗಲ್ಲ. ಆ ತರದ ವ್ಯಕ್ತಿ ನಾನಲ್ಲ ಸರ್. ಅಂದ್ರೆ ಹೀರೋ ಆಗ್ಬೇಕು ಅಂತಾನೆ ಅನ್ಕೊಂಡ್ ಬಂದವರಲ್ಲ ನೀವು ಅಂತ ಹೇಳಿದ್ರಿ, ಬಟ್ ಆಸೆನೂ ಇದೆ, ಎಲ್ರಿಗೂ ಕೂಡ ಆಸೆ ಇರುತ್ತೆ ಅಂತಾನೆ ಹೇಳಿದ್ರಿ. ಬಟ್ ಬೇರೆ ಯಾವ ಪಾತ್ರದಲ್ಲಿ ನಟಿಸ್ಬೇಕು ಅನ್ನೋ ಒಂದು ಆಸೆಗಳಿದೆ ನಿಮ್ಗೆ? ಅಂದ್ರೆ ನಂದು ಅಂತ ಒಂದು ಡ್ರೀಮ್ ರೋಲ್, ಡ್ರೀಮ್ ಕ್ಯಾರೆಕ್ಟರ್ ಈ ತರದ್ದು ಇರುತ್ತಲ್ಲ, ಆ ತರ ತುಂಬಾ ಇದೆ ಸರ್. ಓಕೆ, ತುಂಬಾ ಇದೆ. ಬಟ್ ಒಂದ್ ಹೇಳ್ತೀನಿ, ನಾನಾಗ್ದಲೆ ಪರದೆ ಮೇಲೆ ನಾನಾಗ್ದಲೆ ಕಾಣದಲೆ ಇರೋಂತಹ ಪಾತ್ರಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ಬಜರಂಗಿಟ್ಟು ಆ ಗೆಟಪ್ಸ್ ನೋಡಿದೀರಾ? ಸೊ ಅದೇನಾಗುತ್ತೆ ಅಂದ್ರೆ ಸರ್, ನಾನಾಗಿ ಮಾಡೋದಕ್ಕೆ ನಂತರ 1000 ಆಪ್ಷನ್ ಸಿಕ್ಬೋದು. ನಾನು ಅಲ್ದಲೆ ಬೇರೆ ಏನೋ ಪಾತ್ರವಾಗಿ ಬೇರೆ ತರ ಏನೋ ಡಿಸೈನ್ ಮಾಡಿ ಬೇರೆ ತರ ಏನೋ ಗೆಟಪ್ಸ್ ಹಾಕಿ ಮಾಡಬೇಕು ಅಂದ್ರೆ ಸಿಗೋ ಆಪ್ಷನ್ಸ್ಗಳು ಕಡಿಮೆ. ಅದರಲ್ಲಿ ಫಸ್ಟ್ ನಾನು ಇರ್ತೀನಿ ಸರ್. ಓಕೆ, ಆ ಥರ ಪಾತ್ರಗಳನ್ನ ಚಾಲೆಂಜಿಂಗ್ ಆಗಿರುವಂಥ ಪಾತ್ರಗಳು, ಚಾಲೆಂಜಿಂಗ್ ಆಗಿರುವಂತಹ ಗೆಟಪ್ಸ್ಗಳು, ಚಾಲೆಂಜಿಂಗ್ ಆಗಿರುವಂಥ ರೋಲ್ಸ್ಗಳು ಮಾಡೋ ಅಂಥದ್ರಲ್ಲಿ ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡಲ್ಲ, ಹಿಂದೆನೂ ನೋಡಲ್ಲ, ಮುಂದೆನೂ ನೋಡಲ್ಲ, ಹೋಗ್ತಾ ಇರ್ತೀನಿ ಸರ್. ಅಂಡ್ ಭಟ್ರು ಒಂದು ಡಿಫ್ರೆಂಟ್ ಜಾನರ್ ನ ಮೂವಿ ಮಾಡ್ತಾರೆ, ಗರಡಿ ಅಂತ ಹೇಳಿ. ಅದರಲ್ಲಿ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ನನಗೆ ನರೇಟ್ ಮಾಡಿದಾಗ ನನ್ನ ಪಾತ್ರ ಬೇರೆ ಇತ್ತು, ಕಾರಣಾಂತರಗಳಿಂದ ಬದಲಾವಣೆ ಆಯಿತು. ಅವ್ರು ನಾನು ಕೇಳ್ತಾರೆ ಹಿಂಗಾಗಿದೆ ಏನು ಮಾಡೋದು ಅಂತ. ನಾನು ಹೇಳ್ತೀನಿ, ಇಲ್ಲ ಗುರುಗಳೇ, ನನಗೆ ನಿಮ್ಮ ಜೊತೆ ಕೆಲಸ ಮಾಡೋಂಥ ಅನುಭವ ಬೇಕು, ನಂಗೆ ಕೊಡಿ ಅಂತ. ಆಯಿತು, ಓಕೆ, ನಾನೇನು ಕೊಟ್ಟರು ಮಾಡ್ತೀನಿ. ಸೊ ನಂಗೆ ಆ ರೀತಿಲಿ ನಾನು ಮಾಡಿದಂಥ ಪಾತ್ರ ಅದು. ನಾನೇ ಮಾಡ್ಬೇಕು, ಅವ್ರ ಜೊತೆ ಕೆಲಸ ಮಾಡ್ಬೇಕು ಅನ್ನೋದಕ್ಕೋಸ್ಕರ. ಬಿಕಾಸ್ ಯಾರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವ್ರು ನಾವು ಅನ್ಕೊಂಡ ಮಟ್ಟಕ್ಕೆ ಒಬ್ಬ ಸಣ್ಣ ಸಾಧಕ ಅಲ್ಲ, ಅವರು ತುಂಬಾ ದೊಡ್ಡ ಸಾಧಕ. ಅವರ ಕೈಯಲ್ಲಿ ಇದೆಯಲ್ಲ ಆ ಬರವಣಿಗೆ, ಇದೆಯಲ್ಲ, ಅದು ಎಲ್ರಿಗೂ ಸಿಗೋ ಅಂಥದ್ದಲ್ಲ. ಅದರಲ್ಲಿ ನೀನೇನ್ ಮಾಡ್ತೀಯ ಅಂತ ಅಂದಾಗ ನನಗೆ ವಿಭಿನ್ನವಾಗಿ ಈ ತರ ಏನೋ ಮಾಡು ಅಂತ ಅಂದಾಗ ಅವರೇ ತೋರಿಸ್ಕೊಟ್ರು, ಹಿಂಗ್ ಮಾಡು ನನಗೆ ಅಂತ. ಸೊ ಒಂದಷ್ಟು ಜಾಗದಲ್ಲಿ ನಾವು ಅದನ್ನ ಮಾಡಿದ್ವಿ. ನನ್ನ ಪಾತ್ರನವರು ಅನ್ಕೊಂಡಂಗೆ ಮಾಡೋಕ್ಕಾಗಲಿ ನಾನು ಬೇಜಾರು ಅವ್ರಿಗೂ ಇದೆ, ನನಗೂ ಇದೆ. ಮುಂದಿನ ದಿನಗಳಲ್ಲಿ ಗುರುಗಳ ಜೊತೆ ಮಾಡುವಂಥ ಅವರೇ ನನಗೆ ಹೇಳಿದ್ದಾರೆ, ನೀನು ಕ್ಯಾಲೆಂಡ್ರಲ್ಲಿ ಬರುವಂಥ ದೇವ್ರಗಳ ಫೋಟೋ ಥರ ಇದೆ ಕಣ ನೀನು ಅಂತ. ನೀನು ಯಾಕೋ ಹೀರೋ ಆಗಿ ಮಾಡಬಾರ್ದು ಅಂದ್ರು ಗುರುಗಳೇ. ಎಲ್ಲಿ ಗುರುಗಳೇ, ಮಾಡೋಣ ತಡಿ ಅಂತ ಹೇಳಿದ್ದಾರೆ. ಆ ಪ್ರಯತ್ನದಲ್ಲಿ ನಾವು ಕೂಡ ನಮ್ಮ
ಏನ್ ಹೋಮ್ ವರ್ಕ್ ಮಾಡಬೇಕು, ನಮ್ಮ ಇದ್ರಲ್ಲಿ ಏನಿದೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. Yes. ಗುರುಗಳು ಮನ್ಸು ಮಾಡಬೇಕು, ಅವರ ಬಿಡುವು ಮಾಡ್ಕೊಂಡು ಇದಕ್ಕೆ ಅಂತ ನನಗೆ ಯಾವಾಗ ಗೊತ್ತಿಲ್ಲ, ಎಲ್ಲವೂ ಕೂಡ್ ಬರ್ಬೇಕು ಅಂತಾರಲ್ಲ. ಹೌದು ಹೌದು. ಬಟ್ ಈಸ್ ಅ ವಂಡರ್ಫುಲ್ ಮಾಸ್ಟರ್ ಮೈಂಡ್. ಸಖತ್. ಮತ್ತೆ ಅವ್ರನ್ನ ನೋಡಿದ್ರೆ ನಮ್ಮ ತಂದೆ ಇದಾಗ್ತಾರೆ. ನಮ್ಮ ತಂದೆ ಸ್ವಲ್ಪ ನೋಡೋದಕ್ಕೆ ಹಂಗೆ ಇದ್ದಾರೆ. ಓಕೆ. ಸೊ ಅವ್ರು ನೋಡಿದಾಗ್ಲೆಲ್ಲ ಒಲವು ಜಾಸ್ತಿ. ಅದು ನನಗೆ ಆ ಸಿನಿಮಾದಲ್ಲಿ ಆ ಪಾತ್ರ ಮಾಡಿದ್ ನನ್ಗೆ ನಿಜವಾಗ್ಲೂ ಬೇಜಾರಿಲ್ಲ ಸರ್. ಖುಷಿ ಕೊಡ್ತು. ಕಲ್ತಿದ್ದೀನಿ, ಕಲಿಸ್ತಿದ್ರು, ಓಕೆ. ತಿದ್ದುತ್ತಾ ಇದ್ರು. ಅವ್ರ ಮಾತು ಕೇಳೋದಕ್ಕೆ ನಾನು ಕೂರ್ತಿದ್ದೆ. ಏನೋ ಒಂದ್ ಅಂದ್ಬಿಡ್ತಾವ್ರು, ಏನು ಮಾತಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಇಷ್ಟ ಮಾತಾಡೋದು ಏನ್ ಹೇಳುದು ಗುರುಗಳೇ ಅಂದ್ರೆ, ದೈ ಕಥಾ ಕಾಯಕ್ ಹೋಗೋ, ಈ ತರ ವ್ಯಕ್ತಿ, ಬಹಳ ಫಿಲ್ಟರ್ ಇಲ್ದಲೇ ಇರುವಂತ ವ್ಯಕ್ತಿ. ನನಗೆ ಅವ್ರು ಕಂಡ್ರೆ ಒಂಥರ ಲವ್ ಸರ್. ನಂದು ನಿಂದು ಯಾವಾಗ ಅಂತ ನಂದು ಪ್ಲೇ ಲಿಸ್ಟ್ ಅಲ್ಲಿ ಅಂದ್ರೆ ಟ್ರಾವೆಲ್ ಮಾಡ್ಬೇಕು ಮತ್ತೊಂದ್ರಲ್ಲಿ ಅವ್ರದೇ ಸಾಂಗ್ಸ್ಗಳು. ನನ್ನ ಸ್ನೇಹಿತರುಗಳು ನಾವೆಲ್ಲ ಏನ್ ಬರ್ದಿದಾರೆ ಸರ್ ಇವರು, ಏನ್ ಸರ್ ಇದು ಹೆಂಗ್ ಸರ್ ಜೋಡಿಸ್ತಾರೆ ಅಂತ ಮಾತಾಡ್ತೀವಿ. ಹಾಗಾಗಿ ಅಂತವ್ರ ಜೊತೆ ಎಲ್ಲ ಸಣ್ಣದು ದೊಡ್ಡದು ಅಂತ ನೋಡಕ್ ಹೋಗ್ಬಾರ್ದು. ಒಳ್ಳೆ ಸಾಲ್ಗಳನ್ನ ಬರೀತಾರೆ. ಗಂಡು ನವಿಲಿಗೆ ಮಾತ್ರ ಪುಕ್ಕ ಕೊಟ್ಟ ಭಗವಂತ, ಹೆಣ್ಣು ಮಕ್ಕಳು ಕುಣಿಸೋದಕ್ಕೆ ಒಳ್ಳೆ ಫೇಮಸ್. ಈಗ ಅವ್ರು ಬರ್ದಿರೋದ್ ನಾವು ಹೇಳ್ತಿದ್ದೀವಿ, ನಾವು ಯೋಚನೆ ಮಾಡ್ತೀವಿ. ಕೆಲವರು ತುಂಬಾ ಜನ ಏನ್ ಅನ್ಕೊಂಡಿದ್ರು, ಪುಕ್ಕ ಇರೋದು ಹೆಣ್ಣೆ ಅಂತೇನೆ ಅನ್ಕೊಂಡು, ಪುಕ್ಕ ಇಲ್ದಿರೋದು ಗಂಡು ಅಂತಾನೆ ಅನ್ಕೊಂಡಿದ್ರು. ಆಕ್ಚುಲಿ ತುಂಬಾ ಜನಕ್ಕೆ ಈ ಹಾಡು ಬಂದಾದ್ಮೇಲೆ ಅರಿವಾಗಿದೆ. ಸುಮಾರು ವರ್ಷ ನಾನು ಹಂಗೆ ಅನ್ಕೊಂಡಿದ್ದೆ. ಹೌದಾ ಸರ್? ಸೌಂದರ್ಯ ಇರೋದು ಅದು ಹೆಣ್ಣಲ್ಲೇ ಇರುತ್ತೆ ಅಂತ ಅನ್ಕೊಂಡು ನಾನು ಆ ಭ್ರಮೆನಲ್ಲೇ ಇದ್ದೆ. ಆಮೇಲೆ ಆ ಹೆಣ್ಣವಿಲ್ ನೋಡ್ತೇನೆ ಅಂತ ಅನ್ಸೋದು. ಬಟ್ ಕೊಟ್ಟಿದ್ದಾನೆ ಅಂತಂದಾಗ ನಾವು ಖುಷಿ ಪಡ್ಬೇಕಾಗ್ತದೆ. ಅದು ಅರ್ಥ ಮಾಡ್ಕೊಳ್ಳೋಷ್ಟ್ರೊಳಗೆ ಟೈಮ್ ಆಗಿ ಹೋಗಿತ್ತು, ವಯಸ್ಸಾಗೋಯ್ತು. ಹಾರ್ಟ್ ಇಂದ ಹೆಂಗಾಗಿದೆ ಪರವಾಗಿಲ್ಲ. ಅಂಡ್ ದರ್ಶನ್ ಸರ್ ಬಗ್ಗೆ ಕೇಳೋದು ಮತ್ತೆ, ಯಾಕೆಂತ ಹೇಳಿದ್ರೆ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರೆ ಅದರಲ್ಲಿ. ಎಲ್ಲರ ನೀವು ಅವ್ರ ಆಪೋಸಿಟ್ ಅಲ್ಲಿ ನಿಲ್ತೀರಾ ಆಸ್ ಅ ವಿಲನ್ ಅಂತ ಹೇಳಿದ್ರು ಕೂಡ ನನಗೆ ತೃಪ್ತಿ ಇಲ್ಲ ಸರ್, ತೃಪ್ತಿ ಇಲ್ಲ. ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ಅಣ್ಣನ ಜೊತೆ, ದರ್ಶನ್ ಅಣ್ಣನ ಜೊತೆ ನಿಂತ್ಕೊಂಡಾಗ ನಾನು ಮಾತಾಡಿದ್ದೀನಿ, ಅಣ್ಣ ಎಲ್ಲಣ್ಣ ಒಂದು ಅವಕಾಶ ಬೇಕಣ್ಣ ನಿಮ್ ಜೊತೆ ಅಂದಾಗ, ಚಿನ್ನ ನಾನು ಯಾರನ್ನು ಸುಮ್ಮನೆ ಕರ್ಸಲ್ಲಮ್ಮ, ನನಗೆ ಗೊತ್ತು ಯಾವಾಗ ಯಾರನ್ನ ಕರ್ಸ್ಬೇಕು ಅಂತ, ನಾನು ಹೇಳ್ತೀನಿ ಡೋಂಟ್ ವರಿ ಅಂತ ಅಂದ್ರು. ನನಗೆ ಹೈದ್ರಾಬಾದಲ್ಲಿ ಕಾಟೇರ ನಡೀತಿತ್ತು, ನಮ್ದು ಈ ಕಡೆ ಸಲಾರ್ ನಡೀತಿತ್ತು. ನಾವು ಮಾತಾಡ್ಸಾಗ ಅವರಲ್ಲಿ ಕ್ಯಾಮ್ರಾ ಮುಂದೆ ಇದ್ದಾರೆ, ಇನ್ನು ಟೇಕ್ ಇಲ್ಲ, ಪ್ರಿಪ್ರೇಷನ್ಸ್ ನಡೀತಿದೆ. ನಾನು ಕೈ ಕಟ್ಕೊಂಡು ನಿಂತಿದ್ದೆ, ಹಿಂಗಂದ್ರು. ಹಿಂಗಂದ್ಬಿಟ್ಟು ನಾನು ಯಾರಿಗೋ ಅಂತಿದ್ರು, ನಮ್ ಅಂತ ನೋಡಿದ್ರೆ ಪಕ್ಕದಲ್ಲಿರೋ ಸರ್ ನಿನ್ನೆ ಸರ್ ಕರಿತಿರೋದು ಅಣ್ಣ ಅಂದೆ ನಾನು. ಕುತ್ಕೊಳ್ಳಿ ಅಂತ, ಇಲ್ಲ ಅಣ್ಣ ಇಲ್ಲ ಅಣ್ಣ. ಚೇತಂದು ಕೂರಿಸಿ ಬಂದು ಕೂತ್ಕೊಂಡು, ಟೇಕ್ ಮುಗಿಸ್ಕೊಂಡು ಬಂದು ಕೂತ್ಕೊಂಡು ಮಜ್ಜಿಗೆ ಕುಡಿಸಿ, ನಮ್ಮ ಕಲಾವಿದರುಗಳು ಬೇರೆ ಭಾಷೆಗೆ ಬಂದು ಮಾಡ್ತಿದ್ರಲ್ಲ ಖುಷಿ ನಮ್ಗೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿ, ಹಿಂಗೆ ಅಣ್ಣ ಹೆಂಗಣ ಅಂದ್ರೆ ಬರುತ್ತೆ ಕೆಲಸ ಮಾಡ್ಸ ಅಂತ ಹೇಳಿ ಕಳ್ಸಿದ್ರು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಗರಡಿಲಿ ಅವ್ರ ಜೊತೆ ನಾನೇನು ಕಾಣಿಸ್ಕೊಂಡಿದ್ದೀನಿ, ಕಾಣಿಸ್ಕೊಂಡೆ ಅನ್ನೋದು ಒಂದ್ ಪಕ್ಕಕ್ಕೆ ಇಟ್ಬಿಟ್ರೆ ತೃಪ್ತಿ ಇಲ್ಲ. ಬೇಕು ನನ್ಗೆ, ಇನ್ನೂ ಬೇಕು, ನೆಗೆಟಿವ್ ಆಗಿ ಕಾಣಿಸ್ಕೋಬೇಕು. ಈ ಮುಖಾಂತರನು ಕೇಳ್ಕೊಬಿಡ್ತೀನಿ, ಅಣ್ಣ ಅವಕಾಶ ಕೊಡಿ. ಹುಡ್ಕೊಂಡ್ ಬರುತ್ತೆ ಸರ್, ಖಂಡಿತವಾಗ್ಲೂ ಅವ್ರು ಹೇಳಿದಾರೆ ಅಂತ ಹೇಳಿದ್ಮೇಲೆ ಆ ಮಾತನ್ನ ಯಾವತ್ತಿಗೂ ಉಳಿಸ್ಕೊಂಡು. ನೀವು ಅವಾಗ್ಲೇ ಕೇಳಿದ್ರಿ ಯಾವ ತರ ಪಾತ್ರಗಳನ್ನ ಇಷ್ಟಪಡೋದು, ನಾನು ಹೇಳ್ದೆ ಈ ತರ ಅಂತ. ಜೊತೆಗೆ ಈ ಅಣ್ಣನ ಜೊತೆ ಐತಿಹಾಸಿಕ ಪೌರಾಣಿಕ ಪಾತ್ರಗಳು ಇವೆಲ್ಲ ಬಹಳ ಇಷ್ಟ ನಮಗೆ ಮಾಡೋದಕ್ಕೆ. ಅಂಡ್ ಸರ್, ಒಬ್ಬ ನಟನಾಗಿ ನನಗೆ ಇಂತಿಂತ ಕಲಾವಿದರ ಜೊತೆಗೆ ಆಕ್ಟ್ ಮಾಡ್ಬೇಕು ಅನ್ನೋದು ಬಹಳಷ್ಟು ಆಸೆ ಇರುತ್ತೆ. ಅಂಡ್ ಇತ್ತೀಚೆಗೆ ಬರ್ತಾ ಇರೋಂಥ ಮೂವೀಸ್ಗಳಲ್ಲಿ ಬರೀ ಹೀರೋ ಹೀರೋಯಿನ್ ಮಾತ್ರ ಅಲ್ಲದೇನೆ ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಆಗಿ ಕೆಲವೊಂದು ಮೂವೀಸ್ಗಳನ್ನು ಕೂಡ ಬರ್ತಾ ಇದೆ. ಅದರಲ್ಲಿ ನಮ್ಮ ರಂಗಾಯಣ ರಘು ಸರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ಸಂಪತ್ ಸರ್, ಇವರೆಲ್ಲ ಒಂದು ಮೇನ್ ಒಂದು ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡಿ ಮೂವೀಸ್ಗಳೆಲ್ಲೂ ಕೂಡ ಹಿಟ್ ಆಗ್ತಾ ಇದೆ. ಸೊ ನಿಮ್ಗೆ ಆ ಥರದ್ದು ಯಾರಾದರೂ ಒಬ್ಬರು ಈ ತರ ಆಕ್ಟರ್ ಜೊತೆಗೆ ನಾನು ಇನ್ನೂ ಸ್ಕ್ರೀನ್ ಶೇರ್ ಮಾಡಿಲ್ಲ, ಮಾಡ್ಬೇಕು ಅನ್ನೋದು ಯಾವ್ದಾದ್ರು ಇದೆಯಾ? ಇತ್ತು ಸರ್, ಅಣ್ಣವ್ರ ಜೊತೆ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಓಕೆ. ಹಂಗೆ ಉಳ್ಕೊಂಡ್ಬಿಡ್ತು. ನಾನು ಫಸ್ಟ್ ಪಿಕ್ಚರು ನಂದು ತೀರ್ಥ ಅಂತ, ನಾನು ಅನಂತ್ನಾಗ್ ಸರ್ದು ದೊಡ್ಡ ಫ್ಯಾನು. ಅವರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋದು. ಸೊ ಅವರ ಜೊತೆನೆ ನನಗೆ ಪಾತ್ರ ಇತ್ತು. ಸೊ ಅಲ್ಲಿಂದ ಹಿಂಗೆ ನೋಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ರಘು ಸರ್ ಆಗಿರ್ಬೋದು, ಅಚ್ಯುತಣ್ಣ ಆಗಿರ್ಬೋದು, ಗೋಪಾಲ್ ಕೃಷ್ಣ ಅವ್ರ ಜೊತೆ ಎಲ್ಲರ ಯಾರ್ಯಾರು ಇದ್ರೋ ಎಲ್ಲರ ಜೊತೆನೂ ನಂದು ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಸೊ ಒಂದು ಆಸೆ
ಮಾಡಿದೀನಿ, ದೊಡ್ಡ ಪಾತ್ರ ಮಾಡ್ಬೇಕು ಅನ್ನೋದೊಂದು ಆಸೆ. ಯಾರಿಗಿರಲ್ಲ ಆಸೆ. ನೋಡಿ ಗಂಟೆನೂ ನೋಡಿದ್ದೆ ಇವಾಗ actually ಅಂತ. ಹೌದೌದು. ನೇಚರ್ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡ್ತಾರೆ. ಕೆಲವೊಬ್ರು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ, ಅದು ವರ್ಕ್ ಆಗುತ್ತೆ. ಐ ಥಿಂಕ್ ಸರ್ ಟ್ಯಾಟೂ ಏನ್ ತೋರಿಸಬಹುದು ಅದು? ಇದು ಗೊತ್ತಿರೋದೇ ಸರ್, ಬಜರಂಗಿತ್ತು. ಅದೊಂದು ಎಮೋಷನ್ ಅಷ್ಟೇ. ಹಾ. ಸೊ ಈ ಕ್ಯಾರೆಕ್ಟರ್ಸ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅದು ಕವರ್ ಅಡ್ಡಿ ಮಾಡಿ ಬರ್ಬೋದಾ? ಅದಕ್ಕೋಸ್ಕರ ಚಿಕ್ಕದಾಗಿ ಜಾಸ್ತಿ ಕಾಣಿಸ್ತಲೇ ಇಲ್ದಿರೋಂಥ ಜಾಗ ಜೋಬಳಿಕಾದ್ರೂ ಹಾಕೋದು, ಹೌದು. ಇಲ್ಲ ಈ ಕೈ ತೋರಿಸುವ ಈ ಕೈ ತೋರಿಸ್ಬೋದು, ಏನೋ ಒಂದ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಅಲ್ಲಿ. ಮತ್ತೆ ಟ್ಯಾಟೂ ಅನ್ನೋದೇನಿದೆ, ಮನುಷ್ಯನ ದೇಹದಲ್ಲಿ ಅತಿ ತುಂಬಾ ನೋವಾಗುವಂತಹ ಜಾಗ ನಿಕ್ಕಲ್ಸ್, ಹೌದೌದು. ಅಲ್ಲಿಗೆ ಹಾಕಬೇಕು ಅಂತ ಹಾಕ್ಸ್ಕೊಂಡಿದ್ದೆ. ಅಂಡ್ ಎಮೋಷನ್ ಅವತ್ತಿನ ದಿನ. ಆ ಗೀಯಲ್ಲಿ ಆ ಟೂನು ಕೂಡ ಮರ್ಜ್ ಆಗಿದೆ. ಹೌದು. ಸೊ ಯಾರಿಗಾದ್ರೂ ಪಂಚ್ ಹೊಡೆದ್ರೆ ಫಸ್ಟ್ ಬಜರಂಗಿನೇ ಹೋಗ್ಬಿಡಿ. ಅದೇ ಅಚ್ಚಾಗಿ ಉಳ್ಕೊಂಡ್ಬಿಡುತ್ತೆ ಅನ್ಸುತ್ತೆ. ಎಸ್, ಐ ಥಿಂಕ್ ಆ ರೀತಿಯಾದಂತ ಒಂದು ಎಮೋಷನ್ಸ್ ನ ನೀವು ಆ ಮೂವಿ ಮುಖಾಂತರ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಇಸ್ ವೆರಿ ಸ್ಪೆಷಲ್ ಟು ಯು ಅನ್ನೋದು ಗೊತ್ತಾಗುತ್ತೆ. 100% ಸ್ಪೆಷಲ್. ಎಸ್, ಅದ್ರ ಹಿಂದೆ ಶ್ರಮನೇ ಬೇರೆ ಇತ್ತು, ಹೌದು, ಟೀಮ್ ವರ್ಕ್ ಬೇರೆ ಇತ್ತು. ಹೌದು. ಅಂಡ್ ಡೈರೆಕ್ಷನ್ ಅಂತ ಹೇಳಿ ಬಂದಾಗ ಸರ್, ತುಂಬಾ ಜನ ಡೈರೆಕ್ಟರ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಎಲ್ಲರ ಒಂದು ಡೈರೆಕ್ಷನ್ ಸ್ಟೈಲ್ ಅಂತ ಇರುತ್ತೆ. ಭಟ್ರು ಸರ್ದು ಒಂಥರ ಡೈರೆಕ್ಷನ್, ನಾಗಿರೆಡ್ಡಿ ಅವ್ರದ್ದು ಒಂದು ಡೈರೆಕ್ಷನ್ ಸ್ಟೈಲ್ ಇರುತ್ತೆ. ಅಂಡ್ ಇವಾಗ ನೀವು ವರ್ಕ್ ಮಾಡ್ತಾ ಇರುವಂತ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಎಲ್ಲರದು ವರ್ಕಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರಲ್ಲೂ ಯಾವ ರೀತಿಯಾದಂತಹ ಸ್ಟೈಲ್ಗಳನ್ನ ನೀವು ನೋಡಿದ್ರಿ? ಅಂದ್ರೆ ಸರ್, ನಾನು ಇಲ್ಲಿವರೆಗೂ ಮಾಡಿರುವಂತ ಎಲ್ಲಾ ನಿರ್ದೇಶಕರನ್ನ ಗುರುಗಳು ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಓಕೆ. ಯಾಕೆಂದ್ರೆ ಈಗ ದೇಸಾಯಿ ಸಿನಿಮಾ, ನಾಗಿರೆಡ್ಡಿ ಸರ್ ಅವರಲ್ಲಿ ಅವ್ರದೇ ಆದಂತ ಒಂದು ಏನೋ ಒಂದು ಇರುತ್ತೆ, ಅದು ನನಗೆ ಗೊತ್ತಿರಲ್ಲ. ನನಗೆ ಹೇಳ್ಕೊಡ್ತಾರೆ, ಇಲ್ಲ ಸರ್ ಹಿಂಗ್ ಮಾಡ್ಬೇಕು, ಅದು ಕಲಿಕೆನೆ. ಆ ಕಲಿಕೆ ನಂಗೆ ಬೇರೆ ಸಿನಿಮಾದಲ್ಲೆಲ್ಲೋ ಒಂದ್ ಕಡೆ ಅನುಕೂಲ ಆಗುತ್ತೆ. ಕರೆಕ್ಟ್. ಸೊ ನಾನು ಅವ್ರನ್ನೆಲ್ಲರೂ ಗುರುಗಳು ಅಂತಾನೆ ಇದ್ ಮಾಡೋದು. ಬಟ್ ಆ ತರ ಕಂಪೇರ್ ಮಾಡೋದಕ್ಕಾಗಲ್ಲ. ಹರ್ಷ ಮಾಸ್ಟ್ರು, ಪ್ರಶಾಂತ್ ಸರ್ದು ಇಬ್ರದ್ದು ಒಂದೇ ತರ. ಓಕೆ. ಅವ್ರದ್ದು ಯೋಚನೆ ಎಲ್ಲೋ ಇರುತ್ತೆ, ಹೆಂಗೋ ಮಾಡ್ತಾರೆ, ಹೌದು. ಅದನ್ನ ನಾವು ಕಲ್ಪನೆನೋ ಮಾಡ್ಕೊಂಡಿರ್ತೀವಿ. ಸುಮ್ಮನೆ ಏನೋ ಹಿಂಗ ಅಂದ್ಬಿಡ್ತಾರ. ಅಲ್ಲಿ ನೋಡಿದ್ರೆ ಏನ್ ಗುರು ಇದು ಹಿಂಗ್ ಕಾಣುತ್ತೆ. ಆತರ ಗುರುಗಳಿಗೆ ಏನಾರ ಇದ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಬರವಣಿಗೆ ಅದರಲ್ಲೇ ಪವರ್ಫುಲ್ ಆಗಿರುತ್ತೆ. ಮತ್ತೆ ಅವರು ಹೇಳಿಸ್ತಾರಲ್ಲ, ಇದು ನಿಂಗೆ ಹೇಳು, ಈ ಟೋನಲ್ಲಿ ಹೇಳು, ಇದು ನಿಂಗೆ ಹೇಳ್ಬೇಕು ಅನ್ನೋದಿದೆಯಲ್ಲ, ಅದು ಅವರಲ್ಲಿ ಸ್ಪೆಷಲ್, ಯಾರೇ ಆಗಿರ್ಲಿ. ಆ ಥರದಲ್ಲಿ ಈಗ ತೆಲುಗು ಶ್ರೀರಾಮ್ ವೇಣು ಅವ್ರ ಜೊತೆ ಮಾಡ್ತಾ ಇದ್ದೀನಿ, ಮತ್ತೆ ಯಾಟ ಸತ್ಯನಾರಾಯಣ ಅಂತ ಅವ್ರ ಜೊತೆ ಮಾಡ್ತಾ, ಈಗ ಗೋಪಿಚಂದ್ ಮಲಾನಿ ಅವ್ರ ಜೊತೆ ಮಾಡ್ತೀನಿ. ಸೊ ಹಿಂಗೆ ಪ್ರತಿಯೊಬ್ಬರ ಹತ್ರನೂ ಕಲಿತಾ ಇದೀವಿ, ಕಲಿತಾನೆ ಇರ್ತೀವಿ. ಓಕೆ. ಅಂಡ್ ಎಲ್ಲ ಒಂದ್ ಕಡೆ ಕಟ್ ಮಾಡಿದ್ರೆ ನೀವು ದೇಸಾಯಿ ಮೂವಿನಲ್ಲೂ ಇರ್ತೀರಾ, ಅಂಡ್ ಈ ಕಡೆ ಒಂದು ಮಲ್ಟಿ ಕ್ರೋರ್ ಮೂವಿ ಅಂತಾನೆ ಹೇಳ್ಬೋದು, ಸಲಾರಲ್ಲೂ ಕೂಡ ಕಾಣಿಸ್ಕೊಂತೀರಾ. ಸೊ ಬೇಸಿಕಲಿ ಹೆಂಗೆ ಅಂದ್ರೆ ಎರಡು ಕಡೆನೂ ಕೂಡ ಟ್ರಾವೆಲ್ ಮಾಡ್ತಾ ಇದೀರಾ. ಸೊ ಶೂಟಿಂಗ್ ಡೇಟ್ಸ್ ಗಳು ಏನಾದ್ರು ಕ್ಲಾಶ್ ಆದಾಗ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು? ನಮ್ಮ ಆಕ್ಚುಲಿ ಆಗಿತ್ತು, ನಮ್ಮ ನಾಗಿರೆಡ್ಡಿ ಸರ್ ಸ್ವಲ್ಪ ಅದ್ಲು ಬದ್ಲು ಮಾಡಿ ಸಪೋರ್ಟ್ ಮಾಡಿದ್ರು. ಯಾಕೆಂದ್ರೆ ಅವ್ರು ಹೇಳ್ತಿದ್ರು, ಸರ್ ಇದು ಮುಖ್ಯ, ಅದು ಮುಖ್ಯ. ಅವರು ನಮ್ಗೊಂದ್ ಸ್ವಲ್ಪ ಒಂದು ದಿನ ಇದ್ ಮಾಡ್ಕೊಟ್ಟಿದ್ದಾರೆ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಕೊಡ್ತೀನಿ ಅಂತ ಬಿಟ್ಕೊಟ್ಟಿದ್ದಾರೆ. ಇಲ್ಲೂ ಮುಖ್ಯವಾಗಿತ್ತು. ಅದ ಇಲ್ಲಿ ಬಳಗ ದೊಡ್ಡದು, ಅಲ್ಲೂ ಬಳಗ ದೊಡ್ಡದು. ನೀವೇ ನೋಡಿದಿರ ಎಷ್ಟು ಜನ ಇದ್ರು ಸರ್. ಅವ್ರೆಲ್ರೂ ನೀವು ನನ್ನ ಸೀನ್ಸ್ಗಳು ನೋಡಿದಾಗ್ಲೆಲ್ಲ ಗೊತ್ತಾಗುತ್ತೆ ಎಲ್ಲರ ಕಾಂಬಿನೇಷನ್. ಸೊ ಅದನ್ನ ಅರ್ಥ ಮಾಡ್ಕೊಂಡು ಅವ್ರ ದೊಡ್ಡ ಗುಣ ಬಿಟ್ಕೊಟ್ರು. ಓಕೆ, ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೊಡಿ ಸಲಾರ್ 2 ಬಗ್ಗೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ. ಓಕೆ, ಯಾವ ಒಂದು ಸ್ಟಾರ್ ನಟನ ಜೊತೆ ಇನ್ನು ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಹಾಗೇನೆ ಉಳ್ಕೊಂಡಿದೆ? ಇದೆಲ್ಲ ಸರ್, ದರ್ಶನ್ ಸರ್, ಸುದೀಪ್ ಸರ್, ಯಶ್ ಅವರು, ಶಿವಣ್ಣ, ಇದ್ ನಮ್ಮಲ್ಲೇ ಇದಾರೆ. ಫಸ್ಟ್ ನಮ್ದು, ಆಮೇಲೆ ಬೇರೆಯವ್ರ ಜೊತೆ ಬಂದಾಗ ಮಾಡೋದು. ಬಟ್ ಇಲ್ಲಿ ಬರ್ಬೇಕು, ನಾನ್ ಮಾಡ್ಲೇಬೇಕು. ಓಕೆ, ಐ ಥಿಂಕ್ ಪೈಲ್ವಾನ್ ಮೂವಿನಲ್ಲಿ ಸುದೀಪ್ ಸರ್ ಜೊತೆ ಮಾಡಿದ್ದೀನಿ. ಬಟ್ ಅಲ್ಲೂ ಅಷ್ಟೇ ಬದಲಾವಣೆ. ನನ್ಗೆ ಅದು ತೃಪ್ತಿ ಇಲ್ಲ. ನಿಂತ್ಕೋಬೇಕು ಸರ್, ನಾನ್ ನಿಂತ್ಕೋಬೇಕು, ಅದನ್ನ ನಾನು ಮಾಡಬೇಕು, ಆಸೆ ಪೂರೈಸ್ಕೋಬೇಕು. ಓಕೆ. ಸೊ ಈ ಹಳೆ ಕಾಲದಲ್ಲಿ ವಿಲನ್ ಎಲ್ಲ ಹೆಂಗ್ ಟ್ರೀಟ್ ಮಾಡ್ತಾ ಇದ್ರು ಅಂದ್ರೆ, ಮೂವಿನಲ್ಲಿ ನೆಗೆಟಿವ್ ಶೇಡ್ ಮಾಡಿ ಬಂದಿದ್ದಾರೆ ಹೊರಗಡೆ ಅಂತ ಹೇಳಿದ್ರೆ ಪಬ್ಲಿಕ್ಗೂ ಈಸ್ ಅ ವಿಲನ್. ಸೊ ಆ ರೀತಿಯಾದಂತ ಒಂದು 100% ಸರ್ ಹಂಗೆ ಇದೆ ನನ್ನ ಸಿಚುವೇಶನ್.
ಸುಮ್ಮನೆ ಹೋಗಂಗಿಲ್ಲ, ಏನ್ ದುರಂಕರು ಹುಡುಗರು ಅಂತಾರ. ಹೌದೌದು. ಹಂಗೆ ಇದೆ ನಿಜವಾಗ್ಲು, ನಮ್ಮೂರಲ್ಲೇ ಮಾತಾಡ್ತಾರೆ ಸರ್. ಹಂಗ ಅನ್ಕೊಂಬೇಡಿ, ಇವ್ರೊಂಥರ ಹಳಸಿನ ಹಣ್ಣಿದ್ದಂಗೆ, ಹೊರಗಡೆ ಮಾತ್ರ ಮುಳ್ಳು ಒಳಗಡೆ ಮೃದುವಾಗಿರ್ತದೆ. ಏನಾಗುತ್ತೆ ಅಂದ್ರೆ ದೂರದ ಬೆಟ್ಟ ನುಣ್ಣಗೆ ಅನ್ನಂಗೆ ನಮ್ಮ ಪರಿಸ್ಥಿತಿಗಳು ನಮ್ಗೆ ಗೊತ್ತಿರುತ್ತೆ ಹೌದು ಸರ್. ಈಗ ನಾನು 4 ಜನ ಈಗ ಜನರಲಿ ಸರ್, ಯಾರೊಬ್ರು ರೋಡಲ್ಲಿ ಹೋಗ್ತಿರ್ತಾರೆ ಅಂತಂದ್ರೆ ಅವ್ರು ನನ್ನನ್ನ ಮಾತಾಡ್ಸಿದ್ರೆ ನಾನು ಮಾತಾಡಿಸ್ತೀನಿ. ಈಗ ನಾನೇ ನೀವೇ ಆಗ್ಲಿ, ಈಗ ನೀವು ಮಾತಾಡ್ಸಿಲ್ಲ ನಾನು ಯಾಕೆ ಮಾತಾಡ್ಸ್ಬೇಕು? ಹೌದು. ಬಟ್ ನಾವು ಕೆಲಸ ಮಾಡ್ತೀವಿ ಅಂದಂಗ ಹಂಗಲ್ಲ, ಎಲ್ರು ಅವ್ರು ಮಾತಾಡ್ಸಿದ್ರೆ ನಾವಾದ್ರೂ ಮಾತಾಡ್ಸ್ಬೇಕು. ಹೌದೌದು. ಪಬ್ಲಿಕ್ ಅಲ್ಲಿ ಹಂಗ ಆಗಲ್ಲ ಸರ್, ಅದನ್ನ ತಪ್ಪು ತಿಳ್ಕೊಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಓಕೆ, ನಿಮ್ಗೆ ಯಾವ್ದಾದ್ರು ಒಂದು ಪಾತ್ರ ಆತರ ನೀವು ಮೂವಿನಲ್ಲಿ ಮಾಡಿರುವಂತ ಪಾತ್ರ ಹೊರಗಡೆ ಹೋದಾಗ ಅದೇ ರೀತಿಯಾಗಿ ಅದೇ ಒಂದು ಭಾವನೆಯಲ್ಲಿ ಯಾರಾದ್ರೂ ಒಬ್ರು ನಿಮಗೆ ಸಿಕ್ಕಿರೋರು ಮಾತಾಡ್ಸಿರೋಂಥದ್ದು ಉಂಟಾ? ತುಂಬಾ ಸರಿಯಾಗಿದೆ ಅದು. ಓಕೆ, ಯಾವ ಒಂದು ಪಾತ್ರಕ್ಕೆ ಅಂತ ಕೇಳ್ಬೋದು ಸರ್? ಯೂಶಲಿ ತಂದೆ ರೋಲ್ ನ ಮಾಡ್ಬೇಕಾದ್ರೇನೆ ಅವ್ರು ಎಷ್ಟೋ ಜನ ಅದನ್ನ ಅವ್ರಿಗೆ ಸಮೀಕರಿಸ್ಕೊಂಡಿದ್ದಾರೆ. ಸರ್ ನಮ್ಮ ಜೀವನದಲ್ಲಿ ಹಿಂಗೆ ನಡೀತು ಆ ಟೈಮಲ್ಲಿ, ಅಂದ್ರೆ ಹ್ಯಾಂಡಲ್ ಮಾಡಿದ ಸಿಚುಯೇಷನ್ ಚೆನ್ನಾಗಿತ್ತು, ನೀವು ಆ ಟೈಮಲ್ಲಿ ಮಾಡಿದ್ ತುಂಬಾ ಚೆನ್ನಾಗಿತ್ತು ಸರ್ ಅಂತ. ಅದು ಏನು ಅಂತಂದ್ರೆ ನಾನು ಎಷ್ಟೋ ಅದನ್ನು ಮೀರಿ ನಾನು ನಿನ್ಗೆ ಅಪ್ಪ ಅಂತ ಕರಿಬೋದಾ ಅಂತ ನಾರ್ಮಲ್ ಆಗಿ ಯಾರೋ ಹುಡುಗರು ಅಪ್ಪ ಅಂತ ಕರ್ಕೊಂಡ್ರು ಓಕೆ, ಸುಂದರವಾಗಿರೋ ಹುಡುಗಿರಲ್ಲ ನಾನು ನಿನ್ನ ಅಪ್ಪ ಅಂತ ಮನೇಲಿ ನೋಡ್ತಿರ್ತಾರೆ ಏನಾದ್ರು ನೀವ್ ಎಷ್ಟು ಜನ ಕಪ್ಪ ಆಗಿದ್ದೀರಾ ಇರುತ್ತೆ. ಅದು ಆಕ್ಚುಲಿ ಮೇಡಮ್ ಜೊತೆಲಿ ಇರ್ಬೇಕಾರೆ ಅಪ್ಪ ಯಾರು ಅಣ್ಣ ಅಂತ ಕರಿಬೋದಾ ಅಂತ ಅಂದ್ರೆ ಆ ಒಂದು ಇದು ಟ್ರಾವೆಲ್ ಆಗಿರ್ತಾರಲ್ಲ, ಅದನ್ನ ನಾನು ಅವ್ರ ತಪ್ಪು ಅಂತ ಹೇಳಲ್ಲ, ಬಟ್ ಆ ತರದೊಂದು ನೋಡ್ತಾರಲ್ಲ ಅದೊಂದು ಖುಷಿ. ಬಿಕಾಸ್ ಮೂವಿ ಆ ರೇಂಜ್ಗೆ ಒಂದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಜನರಿಗೆ. ಮತ್ತೆ ಒಂದು ಸೀರಿಯಲ್ ಮಾಡಿದ್ದೆ ಯಾವ್ದೋ ಶಾಂತಂ ಪಾಪಂ ಅಂತ, ಅದರಲ್ಲಿ ಸೊಸೆ ನೆಗೆಟಿವ್ ಕ್ಯಾರೆಕ್ಟರ್, ಸೊಸೆ ಮೇಲೆ ಕಣ್ಣು ಹಾಕೋದು. ಅದು ಅದೇ ನಾನು ಮಾಡಿ 6-7 ವರ್ಷ ಆಯ್ತು, ಇವತ್ತಿಗೂ ಹಾಕೊಂಡ್ ಜಡಿತಾರೆ. ಅದ್ರಿಂದ ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ನಿಮ್ ಮನೆಗೆ ಹೆಣ್ಣು ಕೊಡಲ್ಲ, ಏನ್ರಿ ಸೊಸೆನ ಹಂಗ್ ನೋಡ್ತೀರಾ ನೀವು ಅಂತ. ಸೊ ಅದು ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಈಗ ಇದರಲ್ಲಿ ಆತರ ಮಾಡಿಲ್ಲ ಸರ್. ತಂದೆ ಒಳ್ಳೆ ತಂದೆ ಆಗಿ, ಒಳ್ಳೆ ಸಂದೇಶ ಕೊಡುವಂತಹ ತಂದೆ ಆಗಿ, ತಂದೆ ಮಗನ ಬಾಂಧವ್ಯ, ಅದ್ರ ಪ್ರೀತಿ ಒಲವು ಏನು ಅನ್ನೋ ತರದಲ್ಲಿ ಮಾಡಿದ್ದಾರೆ. ಓಕೆ, ಸೊ ನಿಮ್ದು ಅದು ಸ್ಕ್ರೀನ್ ಸ್ಪೇಸ್ ಎಷ್ಟು ಇದೆ? ಇಲ್ಲ, ನಂದು ಇವ್ರದಿಲ್ಲ. ಓಕೆ, ನೀವು ಬರೀ ಹೀರೋ ಜೊತೆ ಮಾತ್ರ ಗುದ್ದಾಡೋದು? ಇಲ್ಲ ಸರ್, ಎಲ್ಲಾರ ಜೊತೆ ಇದೆ. ಬಟ್ ಸರ್ ಸುಮ್ನೆ ಏನೋ ಹಿಂಗೆ ಬರ್ತಿರೋ ಹೋಗ್ತೀರಾ. ರೂಟೀನ್ ಬಗ್ಗೆ ಕೇಳ್ಬೇಕು ಅಂದ್ರೆ ಸರ್, ಲೈಕ್ ಇವಾಗ ಡೈಲಿ ಒಂದು ವರ್ಕೌಟ್ ಅಂತ ಇರುತ್ತೆ, ಅಂಡ್ ಅದ್ರ ಜೊತೆಗೆ ಇದೇ ಡಯಟ್ ಫಾಲೋ ಮಾಡ್ಬೇಕು ಅಂತ ಇರುತ್ತೆ. ಎಷ್ಟು ಕಷ್ಟ ಅವ್ರ ಎಷ್ಟು ಇಷ್ಟ? ಸರ್ ಇಷ್ಟ ಕಷ್ಟ ಅಂತ ಇಲ್ಲ, ಕಷ್ಟ ಇರೋದು ಯಾವ್ದ್ರಲ್ಲಿ ಅಂತ ಅಂದ್ರೆ ಆ ಪ್ರೋಸೆಸ್ಸಿಗೆ ನಾವು ಖರ್ಚು ಮಾಡೋದಿಕ್ಕೆ ಸಾಕಾಗಲ್ಲ. ಅದು ಯಾರನ್ನಾದ್ರೂ ಕೇಳ್ಬೋದು. ಈಗ ಒಂದು ಪ್ರಾಜೆಕ್ಟ್ ಕರೀತಾರೆ, ಮಾಡ್ತಾರೆ, ನನಗೆ 6 ಪ್ಯಾಕ್ ಬೇಕು ಅಂತಾರೆ, ಎಲ್ರೂ ಕೇಳಲ್ಲ, ಕೇಳ್ತಾರೆ. ಕೇಳಿದಾಗ 6 ಪ್ಯಾಕ್ ಮಾಡೋದಕ್ಕೆ ನನ್ನ ಶ್ರಮ ಎಷ್ಟಿರುತ್ತೋ ಅದ್ರ ಟ್ರಿಪಲ್ ನನಗೆ ದುಡ್ಡು ಬೇಕು. ಯಾರು ಕೊಡ್ತಾರೆ? ಒಂದು. ಎರಡನೇದು, ನಾನ್ ಸ್ವಲ್ಪ ಸೈಜ್ ಆದೆ ಅಥವಾ ಹೊಟ್ಟೆ ಬಂತು ಅಂದ್ರೆ ನಾನು ಇವ್ರ ಮದುವೆ ಹೇಳ್ತಾ ಇದ್ದೆ, ಹಿಂದೆ ಎಲ್ಲೋ ನಿಲ್ಲಿಸ್ತಾರೆ ನಮ್ನ. ಹೌದು, ಹಂಗಿದೆ. ಸೊ ವಿ ಹ್ಯಾವ್ ಟು ಮೇಂಟೈನ್. ಆರ್ಟಿಸ್ಟ್ ಆಗಿ ನಾವು ಅದನ್ನೆಲ್ಲ ಮೇಂಟೈನ್ ಮಾಡ್ಲೇಬೇಕು. ಕಷ್ಟ ಇಲ್ಲ. ಕಷ್ಟ ಅಂದ್ರೆ ಈಗ ನಮ್ಗೆ ನೀ ಪ್ರಾಬ್ಲಮ್ಮು ಅವೆಲ್ಲ ಕೇರ್ ಮಾಡಲ್ಲ. ನೀನ್ ಹಂಗಿದ್ರೆ ಮನೇಲಿರು ಅಂತಾರೆ. ಏನೇ ಇದ್ರು ನಾವು ಮಾಡ್ಲೇಬೇಕು ಸರ್. ಓಕೆ, ಅಂಡ್ ಖುಷಿ ಆಯ್ತು ಸರ್. ಸೊ ಜೂನ್ 21ನೇ ತಾರೀಕು ಥಿಯೇಟರ್ಸ್ಗೆ ಬರ್ತಾ ಇದ್ದೀರಾ, ಅಂಡ್ ಬಹಳ ಒಂದು ಖುಷಿ ಇದೆ. ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಬರ್ತಾ ಇರೋದಕ್ಕೆ ಇನ್ನೂ ಖುಷಿ ಜಾಸ್ತಿ ಇದೆ. ಆಕ್ಚುಲಿ ಇತ್ತೀಚಿನ ದಿನಗಳ ದೇಸಾಯಿ ಕೆಳಗಡೆ ಹಬ್ಬ ಸಿನಿಮಾ ನೋಡಿದಿರ? ಹೌದು, ಅಷ್ಟೇ ಫುಲ್ ಇದಾಗಿದೆ ಸರ್ ಈ ಸಿನಿಮಾ. ಇದೊಂಥರ ಹಬ್ಬ 2. ಖಂಡಿತವಾಗ್ಲೂ ಥಿಯೇಟರ್ ಅಲ್ಲಿ ಎಲ್ಲರೂ ಸೇರಿದಾಗ ಹಬ್ಬ ಜೋರಾಗಿ ನಡೆಯುತ್ತೆ ಅಂತಾನೆ ಅನ್ಕೊಂಡಿದೀವಿ. ಅಂಡ್ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಕನ್ನಡದ ಸಿನಿ ಪ್ರೇಕ್ಷಕರು ಜೂನ್ 21ನೇ ತಾರೀಕು ಸಿನಿಮಾನ ಥಿಯೇಟರ್ಸ್ ಅಲ್ಲೇನೆ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ಕೇಳಿ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದೀನಿ ಸರ್. ಅಂಡ್ ಖುಷಿ ಆಯ್ತು. ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ಪ್ರಾಜೆಕ್ಟ್ಸ್ ಗಳು ನಿಮ್ಗೆ ಸಿಗ್ತಾ ಹೋಗ್ಲಿ, ಇನ್ನಷ್ಟು ಬೆಳೀತಾ ಇರಿ ನೀವು ನಮ್ಮ ಇಂಡಸ್ಟ್ರಿನಲ್ಲಿ. ಅಂಡ್ ಸರ್, ನಿಮ್ಮೆಲ್ಲ ಆಸೆಗಳನ್ನು ಕೂಡ ಯಾರ್ಯಾರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದಿದೆ ಅದೆಲ್ಲನೂ ಕೂಡ ಈಡೇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನು ನಿಮ್ಮ ವಾಹಿನಿ ಮುಖಾಂತರ, ನಮ್ಮ KFI ವಾಹಿನಿ ಮುಖಾಂತರ ಎಲ್ಲ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಚಿತ್ರಮಂದಿರದಿಂದ ನೀವು ಬಂದು ನೋಡ್ದಲೆ OTT ಬಂದು ನೋಡಿ. ಈ ಸಿನಿಮಾ ನಾನು OTT ಮಿಸ್ ಮಾಡ್ಕೊಂಡ್ವಿ,
ನೋಡ್ಬೇಕಾಯ್ತು, ಚೆನ್ನಾಗಿತ್ತು, ನನ್ನ ಕುಟುಂಬನ ಕರ್ಕೊಂಡೋಗಿ ನೋಡ್ಬೇಕಾಯ್ತು ಅನ್ನೋದನ್ನ ಮಿಸ್ ಮಾಡ್ಕೋಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸದಾ ಕನ್ನಡ ಚಿತ್ರಗಳ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಜೊತೆಗೆ ನಮ್ಮ ಮೇಲೂ ಇರ್ಲಿ. ಎಸ್ ಕನ್ನಡ ಸಿನಿಮಾ ಅಂದ್ರೆ ಎಲ್ಲ